ಗೈಸ್, ವೆಲ್ಕಮ್ ಟು ದ ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ, ನನ್ನ ಹಸ್ಬೆಂಡ್ ಬಂದಿದ್ದಾರೆ ಡೆಲ್ಲಿಯಿಂದ. ಮಾರ್ನಿಂಗ್ 6ಗೆ ಬಂದ್ರು. ಅವಾಗ ನಾನೇ ಇದ್ದಿರಲಿಲ್ಲ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ಎದ್ದಿದ್ದೆ ಅಂತ ಅಂದ್ರೆ ಹೋಗಿ ಡೋರ್ ಓಪನ್ ಮಾಡಿದೆ. ಇನ್ನು ಕೇಳ್ದೆ, ಬರಲ್ಲ ನಾನು ಪಿಕಪ್ ಮಾಡೋದಕ್ಕೆ ಮೆಜೆಸ್ಟಿಕ್ಗೆ ಅಂತ. ಬೇಡ, ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಬಂದಿದ್ದಾರೆ, ಅವ್ರು ಫ್ರೆಶ್ ಅಪ್ ಆಗ್ತಿದ್ರೆ. ಇವಾಗ ನಾವು ಕ್ಯಾಂಟೀನ್ ಹೋಗ್ಬೇಕು, ಏರ್ಫೋರ್ಸ್ ಕ್ಯಾಂಟೀನ್ಗೆ ಹೋಗ್ಬೇಕು. ಕ್ಯಾಂಟೀನಲ್ಲಿ ಸ್ವಲ್ಪ ಐಟಮ್ಸ್ ತಗೊಂಡು, ನಾಳೆ ಬರ್ಡೇ ಇದೆ ಮೋಕ್ಷಿಕಂದು. ಸೊ ಬರ್ಡೇಗೆ ಏನೆಲ್ಲ ಬೇಕಾಗುತ್ತೆ ಅದೆಲ್ಲ ತಗೊಂಡು ನಾನು ಅನ್ಕೊಂಡಿದೀನಿ ನಾಳೆ ಆಶ್ರಮಕ್ಕೆ ಹೋಗಿ ಮಾಡ್ಸೋಣ ಸೆಲೆಬ್ರೇಷನ್ ಅಂತ. ಅಲ್ಲಿ ಹೋಗಿ ಅಲ್ಲಿ ಒಬ್ಬಟ್ಟಿನ ಊಟ ಎಲ್ಲ ಮಾಡಿಸಿ, ಅವ್ರಿಗೆ ನಾನ್ ವೆಜ್ ಮಾಡೋ ಹಂಗಿಲ್ಲ ಆಶ್ರಮದಲ್ಲಿ. ಸೊ ಹಾಗಾಗಿ ಇವಾಗ ನಾವು ಕ್ಯಾಂಟೀನ್ ಹೋಗ್ತಾ ಇದ್ವಿ. ಕ್ಯಾಂಟೀನ್ಗೆ ಹೋಗಿ ಬಂದ್ಮೇಲೆ ಊರಿಗೆ ಹೋಗ್ಬೇಕು. ಯಾರು ಬಂದಿದ್ದಾರೆ? ಯಾರು ನೀವು? ಎಷ್ಟನೇವ್ರು ನೀವು? ವೆಲ್ಕಮ್ ಬ್ಯಾಕ್ ಮಿಸ್ಟರ್ ಶೇಖರ್. ಏನಾದ್ರೂ ಹುಡುಕ್ತಾನೆ ಇರ್ತೀರಲ್ರಿ, ಇಲ್ಲೇ ಇದೀನಿ ನಾನು. ನೋಡಿ ಕಿಸಿ ಏನು ಏನಾದ್ರೂ ಒಂದು ಹುಡುಕ್ತಾನೆ ಇರ್ತೀರಲ್ರಿ. ಬಿಡಪ್ಪ, ಹುಡುಗಿ ಆಗಿರೋದು ಎಷ್ಟು ಸಲ ತಲೆ ಕೂದಲು ಬಾಚಿ ಅದೆಷ್ಟು ಉದ್ರೋಯ್ತಿತ್ತ ಗೊತ್ತಿಲ್ಲ. ಆಗ್ಲೇ ಬಂದು ಇಲ್ಲಿಗೆ 3 ಸಲ ಮುಖ ತೊಳ್ದವ್ರೆ. 3 ಅವರ್ಗೆ. ನಾನ್ ಬೆಳಗ್ಗೆ ತೊಳೆದ್ರೆ ಸಂಜೆನೆ, ಇಲ್ಲಾಂದ್ರೆ ಮಲ್ಕೊಳ್ಳುವಾಗ ಅಷ್ಟೇ. ನನ್ಗೆ ವಿಡಿಯೋಸ್ ಮಾಡಕ್ಕೇನೆ ಫ್ರೀ ಕೊಡ್ತಾ ಇಲ್ಲ ಇವರು. ಬಂದ್ಬಿಟ್ಟು ಎಲ್ಲ ನೋಡ್ಬಿಟ್ಟು, ನಿಮ್ ಕಬೋರ್ಡಲ್ಲಿ ಏನೇನೈತಿ ಎಲ್ಲ ನೋಡ್ಬಿಟ್ಟು ನಾವು. ಬೃಂದು, ನಾನು ಇಲ್ದೆ ನಿಂಗೆ ಬೇಜಾರಾಗಿತ್ತಿಲ್ವೇನ್ಲ? ಇರ್ಲಿ ಹೇಳ. ಕಾಮಿಡಿ ಮಾಡ ಹೇಳ, ನಂಗೆ ಗೊತ್ತು ಕಾಮಿಡಿ ಅಂತ. ಇಲ್ಲದೆ ಸ್ವರ್ಗವಾಗಿದೆ. ಅಯ್ಯೋ ಪಾಪ, ಅಲ್ಲಿ ಹುಚ್ಚ ನೋಡಿ ಮೋಕ್ಷಿಕ. ಅಯ್ಯೋ, ಇದೆಲ್ಲ ಕಾಮಿಡಿ. ನಗಡ್ರಿ ಕಾಮಿಡಿ. ಇವಾಗ ಹೊರಡ್ಬೇಕು. ಚೆನ್ನಾಗಿದ್ದೀರಾ? ಬನ್ನಿ, ಸೂಪರ್ ಆಗಿದ್ದೀರಾ. ನಾನು ನೆನ್ನೆ ಹೋಗ್ಬಿಟ್ಟು ಎಮರ್ಜೆನ್ಸಿ ಅರ್ಜೆಂಟಲ್ಲಿ ತಂದಿರೋ ಬಟ್ಟೆ ಅದು. ಟೀ ಶರ್ಟು, ಪ್ಯಾಂಟು, ಜಾಕಿ, ಅಂಡರ್ ತೋರ್ಸಕ್ಕೆ. ಆ್ಯಕ್ಚುಲಿ ಅವ್ರ ಬರ್ಡೇ ಇವತ್ತು, ಬಟ್ ನಾವು ಒಂದಿನ ಎಕ್ಸ್ಟೆಂಡ್ ಆಗಿ ಮಾಡೋಣ, ಒಂದಿನ ಆದ್ಮೇಲೆ ಮಾಡೋಣ ಅಂದ್ಬಿಟ್ಟು ನಾಳೆ 20th ಮಾಡ್ತಾ ಇರೋದು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಬರೋದು ಹಿಂಗೆ ಲೇಟ್ ಆಗೋಯ್ತಾ. ಈಗ 19th ಆಲ್ರೆಡಿ ಮಧ್ಯಾಹ್ನ ಆಗೋಗಿದ್ಯಾ, ಇಷ್ಟೊತ್ತು ನಾನು ಅಲ್ಲಿರ್ಬೇಕಿತ್ತು. ಆಗಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಕೆಲವರು ಹೇಳ್ತಾರೆ, ಮೊದಲನೇ ವರ್ಷದ ಬರ್ಡೇನ ಒಂದಿನ ಆದ್ಮೇಲೆ ಮಾಡಿ ಅಂತ. ಸೊ ಹಾಗಾಗಿ ಏನೋ ಒಂದಿನ ಆದ್ಮೇಲೆ ಮಾಡೋಣ ಅಂತ. ಸೊ ಅವ್ಳಿಗೆ ಇನ್ನೂ ನಾವು ಅದೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಬಟ್ಟೆನೂ ತಂದಿಲ್ಲ. ಇವಾಗ ಹೋಗಿ ಚಂದ್ರಗುಂಡಾಗ ಹೋಗಿ ಬಟ್ಟೆಗಳನ್ನು ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ಇವತ್ತು ನೋಡೋಣ ಏನೇನಾಗುತ್ತೆ ಅಂತ. ತುಂಬ ದಿನದಿಂದ ಅನ್ಕೋತಿದ್ದು ನಾನು ನಮ್ಮ ಮನೆಗೆ ಒಂದು ಬೆಡ್ರಿಲ್ ತರಬೇಕಂತ. ಯಾಕಂದರೆ ನಮ್ಮ ಮೋಕ್ಷಿಕ ಇದ್ದಾಳಲ್ಲ, 2ನೇವಳು ಪಾಪು, ಅವಳು ಬಿದ್ದುಬಿಟ್ಟಿದ್ಲು ಒಂದಿನ ಮಂಚದ ಮೇಲಿಂದ. ಸೊ ಹಾಗಾಗಿ ನಾನು ಲವ್ಲ್ಯಾಪ್ ಅವರ ಒಂದು ಒಳ್ಳೆ ಬ್ರ್ಯಾಂಡ್ ಅದು ಅಂದ್ಬಿಟ್ಟು ಅದೇ ಕಂಪ್ನಿದು ತರಿಸ್ಕೊಂಡಿದ್ದೀನಿ ಬೆಡ್ರಿಲ್ನ. ಸೊ ಇದನ್ನು ಹೇಗೆ ಫಿಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೇನೆ ಇಲ್ಲಿ ನೆಟ್ ಏನು ಕಾಣಿಸ್ತಿದೆ ನಿಮಗೆ, ಅದು ತುಂಬ ಸಾಫ್ಟ್ ಇದೆ, ಅಷ್ಟು ರಫ್ ಏನಿಲ್ಲ. ಆ್ಯಂಡ್ ಇದರಲ್ಲಿ ತುಂಬ ಫೆಸಿಲಿಟೀಸ್ ಇರೋದ್ರಿಂದ ನನಗಿದು ತುಂಬ ಇಷ್ಟ ಆಯಿತು ಲವ್ಲ್ಯಾಪ್ ಅವ್ರದ್ದು. ಸೊ ನಾನಿಲ್ಲಿ ತರಿಸ್ಕೊಂಡು ಈ ರೀತಿ ಒಂದು ಫಿಟ್ಟಿಂಗ್ನ ಮಾಡ್ಕೋಬೇಕು ಅನ್ನೋದನ್ನು ನನಗೆ ತೋರಿಸ್ತಿದ್ದೀನಿ, ಒಂದು ಐಡಿಯಾ ಬರಲಿ ಅಂತ ಹೇಳಿ. ಸೊ ನಾನು ಬೆಡ್ರಿಲ್ ಯಾಕೆ ಹೇಳಿದೆ, ನಾನು ಒಂದೇ ತೊಗೊಂಡಿರೋದು. ನಿಮ್ಮ ಮನೇಲಿ ಏನಾದರೂ ಮಂಚ ನೀವು ಸೆಂಟ್ರಿಗೆ ಹಾಕಿದರೆ, ನಾವು ಗೋಡೆ ಅಟ್ಯಾಚ್ ಮಾಡಿದ್ದೀವಿ, ಹಾಗಾಗಿ ಒಂದೇ ಸಾಕು ನನಗೆ ಅಂತ. ಇದರಲ್ಲಿ ಜಿಪ್ ಸಹ ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ನಿಮ್ಮ ಬೆಡ್ ಸೈಜ್ಗೆ ನೀವು ಅಡ್ಜಸ್ಟೇಬಲ್ ಮಾಡ್ಕೋಬೋದು. ನಿಮ್ಮ ತುಂಬ ದಪ್ಪ ಬೆಡ್ ಇದ್ರೆ ನಿಮಗೆ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಒಂದು ಫಿಕ್ಸ್ ಮಾಡಿ ಈ ಥರ ಹಾಸಿಗೆ ಕೆಳಗಡೆಗೆ ಅದು ಹೋಗಿ ಕೂತ್ಕೊಳ್ಳೋ ಥರ ಬಿಟ್ಟರೆ ಮುಗೀತು. ಇದು ಫಿಕ್ಸಿಂಗ್ ತುಂಬ ಈಸಿ, ಲವ್ಲ್ಯಾಪ್ ಅವ್ರದ್ದು. ಆ್ಯಂಡ್ ಈ ಥರ ಒಂದು ನಿಮಗೆ ಕಂಫಿ ಬೆಡ್ರೀಲ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇವಾಗ ನೋಡಿ ಮೋಕ್ಷಿಕನ ಒಬ್ಳನ್ನೇ ಬಿಟ್ಟರು ಅವಳು ಏನು ಬಿದೋಗೋದಿಲ್ಲ, ಆಮೇಲೆ ಆಟ ಆಡ್ತಿರ್ತಾಳೆ. ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವಳೇ ಏನಾದರೂ ಪುಷ್ ಮಾಡಿದ್ರೂ ಅದೇನು ಕಿತ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿರುವಂಥ ಒಂದು ಕ್ವಾಲಿಟಿಲಿ ಮಾಡಿದ್ದಾರೆ. ಆ್ಯಂಡ್ ಸಾಫ್ಟ್ ಆಗಿದೆ, ಮಗುಗೆ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿರುತ್ತೆ, ಅದು ಏನು ಒತ್ತೋದಿಲ್ಲ. ಹಾಗೆಯೇ ನಿಮ್ಗೆ ಏನಾದರೂ ಹೈಟ್ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದರೆ ಇದನ್ನು ಫೋಲ್ಡ್ ಮಾಡಿ ಸಹ ಇಡ್ಬೋದು.
ಜಸ್ಟ್ ಒಂದು ಪ್ರೆಸ್ ಮಾಡಿ ಕೆಳಗಡೆ ತಳ್ಳಿದ್ರೆ ಆಯಿತು, ಅದು ಫೋಲ್ಡಬಲ್ ಆಗುತ್ತೆ, ನೈಟ್ ಕೂಡ ಕಡಿಮೆ ಆಗುತ್ತೆ. ಈ ಬೆಡ್ ರೀಲ್ ಏನಿದೆ ಇದು 6 ಫೀಟ್ ಇಂಟು 2.3 ಫೀಟ್ ಏನೋ ಬರುತ್ತೆ. ಸೊ ನೈಟ್ ಟೈಮ್ ನಾನು ಮಲ್ಕೊಂಡ್ರು ಅವಳು ಆರಾಮಾಗಿ ಅವಳಿಗೆ ಏನಾದ್ರು ಎಚ್ಚರ ಆಯಿತು ಅಂದರೆ ಎದ್ದು ಆಟ ಆಡ್ಕೊಂಡು ಮಲ್ಕೋತಾಳೆ. ಇದು ಚಿಕ್ಕ ಮಕ್ಳಿಗೆ ಅಷ್ಟೇ ಅಲ್ಲ, ನನ್ನ ದೊಡ್ಡ ಮಗಳು ಸಹ ಏನಾದ್ರು ನಿದ್ದೆಯಿಂದ ಜಾರು ಬೀಳ್ತಾಳೆ ಅನ್ನೋ ನಿಮಗೆ ಭಯ ಇದ್ದಿದ್ರೆ, ನಿಮ್ಮ ಮಕ್ಕಳು ಬೀಳ್ತವೆ ಅಂತ ಭಯ ಇದ್ದರೆ ನೀವು ಈ ಒಂದು ಬೆಡ್ ರೀಲ್ನ ನೀವು ಹಾಕೋಬೋದು, ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ನೀವು ಬೈ ಮಾಡ್ತೀರಿ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನಮಗೆ ಯುಟಿಲಿಟಿ ಸ್ಪೇಸ್ ಸಹ ಕೊಟ್ಟಿರ್ತಾರೆ. ನಿಪ್ಪಲ್ಸ್ ಅಥವಾ ಡೈಪರ್ಸ್ ಏನೇ ಆದರೂ ನಾವಿಲ್ಲಿ ಇಟ್ಕೋಬಹುದು ಆ್ಯಂಡ್ ಎದ್ದೋಗುವಂಥ ಅವಶ್ಯಕತೆ ಇರೋದಿಲ್ಲ. ಲವ್ ಲ್ಯಾಪ್ ಕಂಫಿ ಬೇಬಿ ಬೆಡ್ ರೀಲ್ ಗಾರ್ಡ್ ಅಂತ ಇದು ಬೇಕಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ನಾನು ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಗೈಸ್ ಯಶವಂತಪುರ ಕ್ಯಾಂಟೀನ್ಗೆ ಹೋಗೋದು ಬೇಡ, ಅದು ಯಾವ್ದ್ರಿ ಗೋಲ್ಡನ್ ಫ್ಯಾಮಿಲಿ ಗೋಲ್ಡನ್ ಫ್ಲೇಮ್ಗೆ ಹೋಗೋಣ ಅಂದ್ರು. ನಾನು ಯಾವತ್ತೂ ಹೋಗಿಲ್ಲ, ಸರಿ ಅಂದ್ಬಿಟ್ಟಂದೆ. ಲೊಕೇಶನ್ ತೋರಿಸ್ತವ್ರೆ, ಬರೀ ರೋಡ್ ಕ್ಯಾಂಟೀನ್ ಹೆಂಗೈತೆ ಅಂದ್ರೆ ಬರೀ ರೋಡ್ ಹಾಕೊಡ್ತಾವ. ನಾನು ಏನು ನೋಡಿದ್ರಲ್ಲಿ ಪೆಟ್ರೋಲ್ ಹಾಕ್ಸ್ತವ್ರೆ ನನ್ನ ಕಾರ್ಗೆ ಇವತ್ತು. ಲೊಕೇಶನ್ ಹಾಕ್ರಿ, ಗೂಗಲ್ ಮಾತ್ರ ಹಾಕ್ಬೋದಾ? ನಾನು ಮಾತ್ರ ವಿಡಿಯೋ ಮಾಡಂಗಿಲ್ವಂತೆ, ಅವ್ರು ಗೂಗಲ್ಗೆಲ್ಲ ಹಾಕೋಬೋದು. ಪೇ ಮಾಡಿ. ಅದಕ್ಕೆ ಹೇಳಿದೆ ಯಶವಂತಪುರನೇ ಚೆನ್ನಾಗಿತ್ತು ಅಂತಲ್ಲ. ಅಲ್ಲಿ ಲಿಕ್ವಿಡ್ ಅಡ್ವಾನ್ಸ್ ಸಿಗಲ್ಲ. ಒಂದು ಎಣ್ಣೆಗೋಸ್ಕರ ಇಷ್ಟು ಬರ್ದಾಡ್ಬೇಕಾ? ಇದು ನಮ್ಮ ಮನೆಯವ್ರದ್ದು ಲಗೇಜ್ ಸೂಟ್ ಕೇಸ್ ಒಳಗಡೆನೇ ಉಳ್ಕೊಂಬಿಟ್ಟಿದೆ. ಯಾವುದೋ ಒಂದು ಬಾಟ್ಲು ಸಖತ್ತಾಗಿದೆ ಗೈಸ್. ಯಾವುದು ತಡೀರಿ ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಏನು ಮಳೆ ಈ ಮಳೆಯಲ್ಲಿ ಇವ್ರಿಬ್ರು ಕರ್ಕೊಂಡು ಹೆಂಗೆ ಹೋಗೋಣ ನಾನು? ಇಳಿದ್ಬಿಟ್ಟು ದೋಕ್ರಿ. ಹಾಂ ಇಳಿದ್ಬಿಟ್ಟು ಹೊತ್ಕೊಂಡು ಹೋಗಿ ನನ್ನ ಆಯ್ತಾ? ಏನು ಮಳೆ ಕ್ಯಾಬ್ ಡ್ರೈವರ್ಸ್ ಎಲ್ಲ ಅದು ಹೆಂಗೆ ಡ್ರೈವಿಂಗ್ ಮಾಡ್ತಿರೋ ಈ ಮಳೆಯಲ್ಲಿ, ಈ ಸಿಗ್ನಲಲ್ಲಿ, ಟ್ರಾಫಿಕಲ್ಲಿ. ಇವರೇ ಬಲ್ಲ. ಇದು ನಮ್ಮ ಬೆಂಗಳೂರು, ಇದು ನಮ್ಮ ರಾಜ್ಯ, ಇದು ನಮ್ಮ ಹೆಮ್ಮೆ ಬೆಂಗಳೂರು. ನನ್ನ ಗಂಡನ ಇಲ್ಲಿ ನಿಲ್ಸಿ ಮುಳುಗಿ ಹೋಯ್ತಾ ಪಾಪ. ಅಷ್ಟು ನೀರು ಏನು ಮಾಡೋಕ್ಕಾಯ್ತದೆ ಹೇಳಿ? ಹಾಂ ಏನು ಮಾಡೋಕ್ಕಾಗಲ್ಲ ಅಂಥವ್ರು ನಾವು ರಾಜ್ಯ ಕೊಟ್ಬಿಟ್ಟಿದ್ದೀವಿ. ಆಯ್ತು ಬಾರೋಣ. ಅಲ್ಲೇ ಹಾಕೊಂಡು ಹೋಗ್ಸ್ಕೊಂಡ. ಸಿದ್ದಣ್ಣ ಇದ್ದೀರಾ? ಅಕ್ಕ ಅಂತ ಬಂದ್ಬಿಡ್ಬೇಕು ಅವರು. ಅಕ್ಕ ಹೇಳಿ ಅಕ್ಕ ಅಂತ ಬಂದ್ಬಿಡಕ್ಕೆ ಈಗ ಅವರು. ಸಿದ್ದಣ್ಣ ಅಣ್ಣ ಸಿದ್ದಣ್ಣ ನೋಡಿ ಇವ್ರು ನಮ್ಮ ಮನೆಯವ್ರು. ನಾನೇ ನಮ್ಮ ಮನೇಲಿ ಹೇಳ್ಕೊಟ್ವಿ. ನಮ್ಮ ಅಮ್ಮ ಆಗ್ಲೇ ಕೇಕ್ನ ಕಟ್ ಮಾಡಿಸ್ತಾವಂತೆ. ನಮ್ಮ ಅಂಕಲ್ ಏನೋ ತಂದ್ಕೊಟ್ಬಿಟ್ಟಾರಂತೆ. ಇನ್ನೊಂದು ಅರ್ಧ ಗಂಟೆ ನಮ್ಮ ಅಂಕಲ್ ಡ್ಯೂಟಿಗೆ ಹೋಗ್ತಾರೆ. ಅದೇನ್ರಿ ಅಲ್ಲೇನೋ ಹೇಳಲ್ಲ.
ಅದಕ್ಕೆ ನೋಡೋಣ ಏನ್ ಮಾಡ್ತಾರೆ ಅಂತ ಪಟ 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 ಹೋಗ್ಬಿಟ್ಟು ಬಂದು 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 ಬಟ್ಟೆ ಯಾರ್ ತಂದಿದ್ದು ಬಟ್ಟೆ ಅಮ್ಮಮ್ಮನ ನೋಡು ನಿಮ್ಗೆ ಎಂತ ತಂದ್ಕೊಟ್ಟಿದ್ದೀನಿ ಅಂತ ಎಲ್ಲ ಕೇಕು ಎಲ್ಲಂಟಿ ಕೇಕು ಕಟ್ ಮಾಡ್ಸಿಲ್ವಾ ಅಯ್ಯೋ ಬಟ್ಟೆ ನೋಡಲ್ಲಿ ನೋಡ್ ನಾವ್ ಒಂದ್ ಗಳಿ ಕುಮಾರನ ಶೇಖ ರೆಡಿ ಮಾಡಾಯ್ತು ಹೆಂಗವ್ವ ನೋಡು ಹ್ಯಾಪಿ ಬರ್ಡೇ ಮೋಚು ಅಲ್ಲ ಇವ್ ಹೊಸ ಬಟ್ಟೆ ನೋಡಿ ಇವಳ್ದು ಏ ನಮಗ್ ಗೊತ್ತಿರಲ್ಲ ಸರ್ಪ್ರೈಸ್ ಕೊಡ್ತಿರಲ್ರ ಮೋಚು ಬಳ್ಕೊಬಿಟ್ಟಾಳೆ ಮೋಚು ಹ್ಯಾಪಿ ಬರ್ಡೇ ಹೆಂಗೋ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಇಲ್ಲಿ ಮಾಡಲ್ಲ ಅವಳು ಥೋ ಗೊಜ್ಜೆ ಮುಚ್ಚು ಇಲ್ಲಿ ನೋಡು ನನ್ನ ಯಶು ಹಿಂದೆ ಹೋಗು ಬಟ್ಟೆ ತೋರಿಸು ಫ್ರಾಕಿಂಗ್ ಹಿಡ್ಕೊ ಹಿಂಗೆ ಇಲ್ಲಿಗೆ ಬಾ ಹಿಂಗೆ ಹಿಡ್ಕೊ ಹಿಂಗೆ ತಡಿ ಹಿಂಗೆ ತೆಗಿ ಹಿಂಗೆ ಇರೋ ಬೆಳ್ಳಗ್ ಸಾಲದು ಅಂತ ನಾನ್ ಕಟ್ ಮಾಡೋಣ ಅಲ್ಲಿ ಕಳ್ಳಿ ಗುಮ್ಮ ಹೋಗಿರ್ಲ ಆ ಕಡೆಗೆ ಹೋಗಿರ್ಲ ಅಂಕಲ್ ಬಟ್ಟೆ ಯಾವಾಗ ತಂದ್ರಿ ಬಟ್ಟೆ ಯಾವಾಗ್ಲಾರು ತರ್ಲಿಕ್ಕೆ ನೀವು ಒಂಥರ ಅಂಕಲ್ ಬರೀ ಸರ್ಪ್ರೈಸ್ ನೇ ಕೊಡ್ತೀರ ನಮ್ಗೆ ಯಾವಾಗ ಒಂದ್ ಗಳಿಗೆ ಅರೇಂಜ್ ಮಾಡಿದ್ ಇದ್ರೊಳಗೆ ಸೇರ್ಕೊಂಡು ನಾವು ಕ್ರಮದ ತೊಡಗಿ ಕೇಕ್ ಅವ್ರು ತಂದ್ರು ಬಟ್ಟೆ ನಾನ್ ತಂದೆ ನೀವ್ ಬಿಡವ ಧೂಮ್ಸ ಇವಳು ಸಾಕಾಗಿದೆ ಬಟ್ಟೆ ಇದು ನೋಡಿ ಈಗ ಈಗ ತೆಗಿ ಏಯ್ ತೆಗಿಯೋ ಹ್ಯಾಪಿ ಬರ್ಡೇ ಟು ಯು ಹೆಂಗೋ ಹ್ಯಾಪಿ ಬರ್ಡೇ ಟು ಯು ನೀನ್ ಮಾಡು ಹ್ಯಾಪಿ ಬರ್ಡೇ ಏನ್ಲ ಅದು ಎಲಿಮೆಂಟ್ ಪಾರದಂಡಿ ಕರೆ ಮಚ್ಚು ಹ್ಯಾಪಿ ಬರ್ಡೇ ಮೋಕ್ಷಿಕಾ ಹ್ಯಾಪಿ ಬರ್ಡೇ ಮೋಕ್ಷಿಕಾ ಹೆಂಗೆ ನನ್ನ ಮಗಳು ಎಷ್ಟು ಭಯ ಇಟ್ಟೋಳೆ ಬನ್ನಿ ವೆಲ್ಕಮ್ ಯಶಿಕಾ ನಿಮ್ಗೂ ಹೊಸ ಬಟ್ಟೆ ಥ್ಯಾಂಕ್ ಯು ಬೃಂದನ್ ಥ್ಯಾಂಕ್ ಯು ಜೀವನ್ ಗೌಡ ಯಶು ಬಟ್ಟೆ ಕ್ಲೀನಾಗಿ ಹಾಕು ನಿಂತ್ಕೋ ಯಾವ ನೇ ಕೊಡ್ಬೇಕು ಯಾವ ಕಡೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಮೋಕ್ಷ ಹ್ಯಾಪಿ ಬರ್ಡೇ ಯಶಿಕಾ ಬಟ್ಟೆ ಕ್ಲೀನಾಗಿ ಹಾಕು ಕಲಿತೆ ಕಟ್ ಮಾಡಿಸಿ ಮೋಕ್ಷಿಕಾ ಹಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮೋಕ್ಷಿಕಾ ಅಮ್ಮ ಅವ್ವ ಈಗ ನೀನು ಶೋ ಮಾಡ್ತೀಯಾ ಅದು ಎಷ್ಟೊತ್ತಿ ಕೈ ಸಿಕ್ಕಿದ್ರು ಸಾಕು ಬ್ರಾಡದಂತಲ್ಲ ಫೋಟೋ ತೆಗಿಬಿಡು ಬಿಡು ವಿಡಿಯೋನೇ ಮಾಡ್ತಾ ಇರೋದು ಅಯ್ಯೋ ಚೂರು ಹಿಡ್ಕೊಂಡು ತಿನ್ಸಿ ಏಶಿಕಾ ನೋಡಿ ಬ್ರೆಡ್ ಕೊಡ ಅವೆಲ್ಲ ಕೊಡ್ಬೇಡ ಚಿನ್ನಿ ಅದಕ್ಕೆ ಗೊತ್ತದ ನೀವು ಅಂತ ನಂಗೆ ಗೊತ್ತು ಇಷ್ಟ ಅದ್ರದ್ದು ಜಲ್ಸ್ ಇರ್ತೈತಿ ಏನ್ ಮಾಡೋದು ಕಲೆಕ್ಷನ್ ಜೋರಾಗ್ತದೆ ಆಂಟಿ ಡಬ್ಲು ಕೊಡು ನಂಗೆ ಏನಪ್ಪ ಕೊಳ್ಳೋದ್ರ ಕೊಡ್ಬೇಕು ನಿಂಗೆ ಪರತಟ್ಟಿಗ
ಒಬ್ಳಿ ತಂದಿರ್ತಾರೆ. ತಿನ್ಬಿಟ್ಟಲ್ಲ, ತಿಂದ್ಬಿಟ್ಟು ಅಲ್ಲಿ ಕೈ ಹಾಕೋದಲ್ಲ. ಗೊತ್ತಾಯ್ತೇನಾ? ಉಗಿಸ್ಕೊ, ನಿಮಗೆ ಯಾವಾಗ್ಲೂ ಉಗಿಸ್ಕೊಳ. ಎಲ್ಲರ ಬರ್ಡೇಲೂ ಉಗಿಸ್ಕೊ, ನಿನ್ ಬರ್ಡೇಲೂ ಉಗಿಸ್ಕೊ. ನಿಮ್ಮ ಬಂದಾರ ಏನ್ ಮಾಡಿದಾರೆ? ಮಟನ್ ಸಾಂಬಾರ್, ಇದು ಅನ್ನ, this is ಮುದ್ದೆ. ಚಾಕ್ಲೇಟ್ ಬೇಡ, ಮತ್ತೆ ಬಂದವ್ರು ಕೇಕ್ ಕೊಡೋದೇ ಏಸಿನೋ ಏಸಿನೋ ಅಲ್ಲೇ ಕೂತಲ್ಲ ಪಕ್ಕದಲ್ಲಿ ಕೊಡು. ಪ್ಲೇಟ್ಸ್ ತಂದಿದ್ದೀರಾ? ಕೇಕ್ ತಂದಿರೋ? ನಾವು ಅಲ್ಲಿ ಪ್ಲೇಟ್ ಅವು ಕೊಡವ ಹಾಕಿ ತಿನ್ಲಿ ಮನೇಲಿ. ಆಂಟಿ ಕೇಕ್ ತಿನ್ನಿ, ಪ್ಲೇಟ್ ವಾಪಸ್ ಕೊಡಿ. ಪ್ಲೇಟ್ ತಿನ್ಕೊಂಡ್ಬಿಡಿ. ಆಂಟಿ ಒಲೆ ಮಾಡಿಸ್ಕೊತಾರೆ ಪ್ಲೇಟಲ್ಲಿ. ಸ್ಟೀಲ್ ಒಲೆ ಆಂಟಿ, ಸ್ಟೀಲ್ ಒಲೆ ಮಾಡಿಸ್ಕೊತೀರಾ? ದಿನ ಚೆನ್ನಾಗಿ ಬೆಳಗ್ಗೆ ಎಣ್ಣ ಸರ ಮಾಡ್ಸ್ಕೊತೀರಿ, ಸ್ಟೀಲ್ ಸರ. ಅಯ್ಯೋ ಅಪ್ಪ ಮಕ್ಕಳು ನೋಡಕೈತ. ಐ ಲವ್ ಯು ಟು. ಇದೇ ನನ್ನ ಪರಿಸ್ಥಿತಿ, ನನ್ನ ಲೈಫಲ್ಲಿ ನಾನಾಗೆ ನಾನು ಹೇಳ್ಕೋಬೇಕು. ಅಯ್ಯೋ ನಾಯಿಗಳು. ಇವತ್ತೆಲ್ಲ ಫ್ರಾಕ್ ಚೆನ್ನಾಗಿ ಕಾಣಿಸ್ತಿರೋದು ಅವಳಿಗೆ. ಓರಿಯಲ್ ಮಾಲು ಓರಾಯನ್ ಮಾಲು. ಊಟ ಮಾಡ್ರ ಕುತ್ಕೊಳ್ಳಿ. ಎಲ್ಲಾರ್ಗು ಊಟ ಕೊಡು ಫಸ್ಟ್, ಅವರೆಲ್ಲ ಹೋಗ್ಬೇಕು. ಅಜ್ಜಿ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು ಅಜ್ಜಿಗೆ. ಥ್ಯಾಂಕ್ಸ್ ಕೊಡಪ್ಪ, ಥ್ಯಾಂಕ್ಸ್ ಕೊಡು. ಥ್ಯಾಂಕ್ ಯು. ನನಗೆ ಕೊಡು, ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹರಕೆ ಹೊತ್ಕೊಂಡಿದೀವಿ ಹೆಣ್ಮಕ್ಳೇ ಬೇಕು ಅಂತ. ಧರ್ಮಸ್ಥಳಕ್ಕೆ ಹೋಗಿ ಬರ್ಬೇಕಿನ್ನು. ಥ್ಯಾಂಕ್ ಯು ಕೊಡು ಅಜ್ಜಿ, ಥ್ಯಾಂಕ್ ಯು ಕೊಡು. ಅಯ್ಯೋ ಇವ್ರೆ ಹರಕೆ ಹೊತ್ಕೊಳ್ಳೋದು ಹೆಣ್ಮಕ್ಳು ಬೇಕಂತ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಒಳ್ಳೆ ಕಲೆಕ್ಷನ್. ದಿನ ಬರ್ಡೇ ಮಾಡ್ತೀನಿ ಕಲೆಕ್ಷನ್ ಅದ ಅಂದ್ರಿ ಹಂಗ ಅನ್ಬೇಕಂತ. ಅಯ್ಯ ನೀನು ಅಕ್ಕ ಇಲ್ಲಿ ದರ್ಶನ ಅವ್ರ ಮನೆಗೆ ಹೋಗು. ಇದೇ ನಾನು ಹೇಳಿದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಖಾಲಿ ಮಾಡಾದ್ಮೇಲೆ ನಮ್ಮ ಅಪ್ಪನ ನಮ್ಮ ಮನೆಯವರು ಖಾಲಿ ಮಾಡಾದ್ಮೇಲೆ ನಾನು ನೀರು ಕುಡಿಯಕ್ಕೆ ಮಾಡ್ಕೋತೀನಿ ಇದನ್ನು. ಇದಕ್ಕೆ ಚೈಲ್ಡ್ ಚಪಾತಿ ಅನ್ನೋದು.